ಇವರು ತಮ್ಮ 5ನೇ ವರ್ಷಕ್ಕೆ ಮೈಸೂರು ಸಂಸ್ಥಾನದ ಮಹಾರಾಜರಾದವರು. ಇವರು ಸ್ವಾಮಿ ವಿವೇಕಾನಂದರ ಚಿಕಾಗೋ ಪ್ರವಾಸವನ್ನ ಪ್ರಾಯೋಜಿಸಿದವರು. ಭಾಷೋಜ್ಜೀವಿನಿ ಶಾಲೆಯನ್ನ ಸ್ಥಾಪಿಸಿದವರು ಅವರೇ ಚಾಮರಾಜೇಂದ್ರ ಒಡೆಯರ್ ಅವರು. ಚಾಮರಾಜೇಂದ್ರ ಒಡೆಯರ್ ಅವರು ಫೆಬ್ರವರಿ 22, 1863ರಂದು ಬೆಟ್ಟದಕೋಟೆ ಅರಸು ಶಾಖೆಯ ಸರ್ದಾರ್ ಚಿಕ್ಕ ಕೃಷ್ಣರಾಜ ಅರಸು ಅವರ 3ನೇ ಮಗನಾಗಿ ಜನಿಸಿದ್ರು. ಇವರ ತಂದೆ ಇವರ ಜನನದ 1 ವಾರ ಮೊದಲು ನಿಧನರಾದರು. ಇವರ ತಾಯಿ ರಾಜಕುಮಾರಿ ಪುಟ್ಟಮ್ಮಣ್ಣಿ ದೇವಿ ಮಹಾರಾಜ ಕೃಷ್ಣರಾಜ ಒಡೆಯರ್ರವರ ಹಿರಿಯ ಮಗಳು. ಪುರುಷ ಉತ್ತರಾಧಿಕಾರಿಯ ವೈಫಲ್ಯದ ಕಾರಣ ಕೃಷ್ಣರಾಜ ಒಡೆಯರ್ರವರು ಚಾಮರಾಜೇಂದ್ರನನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದ್ರು. ಕೃಷ್ಣರಾಜ ಒಡೆಯರ್ರವರ ನಿಧನದ ನಂತರ ಚಾಮರಾಜೇಂದ್ರ ಒಡೆಯರ್ರವರು ಸೆಪ್ಟೆಂಬರ್ 23, 1868ರಂದು ತಮ್ಮ 5ನೇ ವಯಸ್ಸಿನಲ್ಲಿ ಮೈಸೂರಿನ ರಾಜಭವನದಲ್ಲಿ ಸಿಂಹಾಸನವನ್ನ ಏರಿದ್ರು. ಅವರಿಗೆ 18 ವರ್ಷ ತುಂಬಿದ ನಂತರ 1881ರಲ್ಲಿ ಚಾಮರಾಜೇಂದ್ರ ಒಡೆಯರ್ರವರನ್ನು ಆಡಳಿತದ ಉಸ್ತುವಾರಿ ವಹಿಸಿಕೊಳ್ಳಲು ಬ್ರಿಟಿಷರು ಸಿದ್ಧಪಡಿಸಿದ್ರು ಮತ್ತು ಇವರಿಗೆ ಅಧಿಕೃತವಾಗಿ ಆಡಳಿತದ ಜವಾಬ್ದಾರಿಯನ್ನ ವಹಿಸಿದ್ರು. ಮೇ 1878ರಲ್ಲಿ ಚಾಮರಾಜೇಂದ್ರ ಒಡೆಯರ್ ಮೈಸೂರು ರಾಜ್ಯದ ಪ್ರಮುಖ ಕುಲೀನರಾದ ಕುಲಾಲೆಯ ಅರಸನ ಮಗಳು ಮಹಾರಾಣಿ ಕೆಂಪನಂಜಮ್ಮಣ್ಣಿ ದೇವಿಯನ್ನ ವಿವಾಹವಾದ್ರು. ಇವರಿಗೆ 4 ಗಂಡು ಮಕ್ಕಳು ಹಾಗೂ 3 ಹೆಣ್ಣು ಮಕ್ಕಳು ಜನಿಸಿದ್ರು. ಇವರು ಕಲೆ ಮತ್ತು ಸಂಗೀತದ ಮಹಾನ್ ಪೋಷಕರಾಗಿದ್ರು ಮತ್ತು ಮಹಾರಾಜರು ಸ್ವತಃ ಪಿಟೀಲು ವಾದಕರಾಗಿದ್ರು. ಇವರ ಕಾಲದಲ್ಲಿ ಅನೇಕ ಕಲಾವಿದರನ್ನ ಪೋಷಿಸಿ ಬೆಳೆಸಿದ್ರು. ಇವರ ಆಳ್ವಿಕೆ ಅಲ್ಪಾವಧಿಯಾಗಿದ್ದರೂ ಇವರು ಮೈಸೂರು ಸಾಮ್ರಾಜ್ಯದ ಮೇಲೆ ಅಳಿಸಲಾಗದ ಗುರುತು ಬಿಟ್ಟೋದ್ರು. ಇವರು 1881ರಲ್ಲಿ ಮೈಸೂರು ಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿದ್ರು. ಇದು ರಾಜಪ್ರಭುತ್ವದ ಭಾರತದಲ್ಲಿ ಈ ರೀತಿಯ ಮೊದಲ ಆಧುನಿಕ ಪ್ರಜಾಪ್ರಭುತ್ವ ಶಾಸಕಾಂಗ ಸಂಸ್ಥೆಯಾಗಿತ್ತು. 1893ರಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಪ್ರಯಾಣವನ್ನ ಪ್ರಾಯೋಜಿಸಿದ್ರು. ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ರು ಮತ್ತು ಕನ್ನಡ ಭಾಷೋಜ್ಜೀವಿನಿ ಶಾಲೆಯನ್ನ ಸಂಸ್ಥಾಪಿಸಿದ್ರು. ಹಲವಾರು ಕೈಗಾರಿಕಾ ಶಾಲೆಗಳನ್ನು ಸ್ಥಾಪಿಸುವ ಮೂಲಕ ಮತ್ತು ವಾರ್ಷಿಕ ದಸರಾ ಕೈಗಾರಿಕಾ ಪ್ರದರ್ಶನವನ್ನು ನಡೆಸುವ ಮೂಲಕ ಇವರು ಮೈಸೂರು ಸಾಮ್ರಾಜ್ಯದ ಕೈಗಾರಿಕೀಕರಣಕ್ಕೆ ಉತ್ತೇಜನ ನೀಡಿದ್ರು. ರೈತರಿಗೆ ಹಣಕಾಸು ಒದಗಿಸಲು ಕೃಷಿ ಬ್ಯಾಂಕ್ಗಳ ಸ್ಥಾಪನೆಗೆ ಇವರು ಅನುಕೂಲ ಮಾಡಿಕೊಟ್ರು ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಜೀವ ವಿಮೆಯನ್ನ ಪ್ರಾರಂಭಿಸಿದ್ರು. 26 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದ ಆಳ್ವಿಕೆ ನಡೆಸಿದ ಚಾಮರಾಜೇಂದ್ರ ಒಡೆಯರ್ ಅವರು ಡಿಫ್ಟೀರಿಯಾದಿಂದ ಕಲ್ಕತ್ತಾದಲ್ಲಿ 28 ಡಿಸೆಂಬರ್ 1894ರಂದು ತಮ್ಮ 31ನೇ ವಯಸ್ಸಿನಲ್ಲಿ ನಿಧನರಾದರು. ಇವರ ನೆನಪಿಗಾಗಿ ವಡೋದರಾದಲ್ಲಿ ಚಾಮರಾಜ ರಸ್ತೆ, ಬೆಂಗಳೂರಿನಲ್ಲಿ ಚಾಮರಾಜಪೇಟೆ, ಮೈಸೂರಿನಲ್ಲಿ ಚಾಮರಾಜಪುರ, ಇನ್ನೂ ಅನೇಕ ಕಡೆಗಳಲ್ಲಿ ಇವರ ಹೆಸರನ್ನಿಟ್ಟು ಗೌರವಿಸಲಾಯಿತು.